ಒಂದು ಶಾಲೆಯಲ್ಲಿ 10th ಕ್ಲಾಸ್ ಮಕ್ಕಳು ತುಂಬಾ ಗಲಾಟೆ ಅಂತ ಹೆಸರಿತ್ತು. ಅಲ್ಲಿ ಭವಾನಿ ಎನ್ನುವ ಹೊಸ ಟೀಚರ್ ಅನ್ನು ಅಪಾಯಿಂಟ್ ಮಾಡಿದ್ರು. ಹಳೆ ಟೀಚರ್ ಹೋಗಿ ಭವಾನಿ ಟೀಚರ್ ಅನ್ನು ಕಳಿಸಿದ್ರು. ಹೊಸದಾಗಿ ಬಂದಿರುವ ಟೀಚರ್, ಹೌದು ಮೇಡಮ್, ನಾನೇ ಹೊಸದಾಗಿ ಬಂದಿರೋದು. ಏನ್ ಮೇಡಮ್ ಅಷ್ಟೊಂದು ಆಶ್ಚರ್ಯವಾಗಿ ಕೇಳ್ತಿದ್ದೀರಾ? ಅಯ್ಯೋ ಏನು ಇಲ್ಲ, ನಾನು ಸುಮ್ನೆ ಕ್ಯಾಶುವಲ್ ಆಗಿಯೇ ಕೇಳಿದ್ದು. ಮುಂದಿನ ತಿಂಗಳು ನನಗೆ ಮದುವೆ ಇದೆ, ಇಲ್ಲದಿದ್ರೆ ನಾನು ಈ ಕೆಲ್ಸನ ಬಿಡ್ತಾ ಇರ್ಲಿಲ್ಲ. ಕಂಗ್ರಾಚುಲೇಷನ್ ಮ್ಯಾಮ್. ಸರಿ, ಇಷ್ಟೊಕ್ಕ ಈ ಮಕ್ಕಳು ಒಳ್ಳೆ ಮಕ್ಕಳು ತಾನೇ? ಪರವಾಗಿಲ್ಲ ಮೇಡಮ್, ಮಕ್ಕಳಂದ್ರೆ ಗಲಾಟೆಗಳು ಇದ್ದಿದ್ದು ತಾನೇ. ಆದ್ರೆ ಇವರು ಮಾಡುವ ಗಲಾಟೆಯಲ್ಲಿ ನನಗೆ ನನ್ನ ಹಳೆಯ 10th ಕ್ಲಾಸಲ್ಲಿ ನಾನು ಹೇಗೆ ಗಲಾಟೆ ಮಾಡ್ತಿದ್ನೋ ಅದೇ ನನಗೆ ಮತ್ತೆ ಮತ್ತೆ ನೆನಪಿಗೆ ಬರ್ತಾ ಇರುತ್ತೆ. ಓ ಹೌದಾ ಮೇಡಮ್, ಹೇಗಿದ್ರು ಸಣ್ಣ ವಯಸ್ಸಿನ ನೆನಪುಗಳು ಕೇಳಲಿಕ್ಕೆ ತುಂಬಾ ಸಂತೋಷ. ಟೀಚರ್ ಅಲ್ಲಿಂದ ನಗುತ್ತಾ ಹೊರಟೋದ್ರು. ಈ ಮಕ್ಕಳು ತುಂಬಾ ಗಲಾಟೆ ಮಕ್ಕಳು ಅನ್ಸುತ್ತೆ. ಈ ಭವಾನಿ ಟೀಚರ್ ಯಾರು ಅಂತ ಈ ಮಕ್ಕಳಿಗೆ ತೋರಿಸ್ತೀನಿ. ಇವ್ರ ಆಟ ನನ್ನ ಹತ್ರ ನಡೆಯಲ್ಲ. ಭವಾನಿ ಟೀಚರ್ ಕ್ಲಾಸ್ ರೂಮಿಗೆ ಬಂದ್ರು. ಇವರೇ ನಮ್ಮ ಹೊಸ ಟೀಚರ್ ಅನ್ಸುತ್ತೆ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಅಲ್ವಾ? ನನಗೆ ಯಾಕೋ ಇವ್ರನ್ನ ನೋಡಿದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಇರುವ ರೀತಿ ಕಾಣಿಸ್ತಿದೆ. ಏನೋ ಕ್ಲಾಸ್ ರೂಮಲ್ಲಿ ಗುಸುಗುಸು ಅಂತ ಮಾತಾಡ್ತಿದ್ದೀರಾ? ಪಿನ್ ಡ್ರಾಪ್ ಸೈಲೆಂಟ್ ಅಲ್ಲಿ ಇರ್ಬೇಕು. ನನ್ನ ಹೆಸರು ಭವಾನಿ. ನನ್ ಜೊತೆ ನಿಮ್ಮ ಹುಚ್ಚಾಟಲ್ಲ ನಡೆಯಲ್ಲ. ಇವರೇನು ಹೀಗೆ ಜೋರಾಗಿ ಬೊಬ್ಬೆ ಆಗ್ತಾ ಇದ್ದಾರೆ? ಇವ್ರನ್ನ ನೋಡಿದ್ರೆ ಮೆಂಟಲ್ ಟೀಚರ್ ಹಾಗೆ ಇದೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ರು ಪ್ಯೂನ್ ಸರ್ಕ್ಯುಲರ್ ಅನ್ನು ತೆಗೆದುಕೊಂಡು ಬಂದ್ರು. ಆ ಸರ್ಕ್ಯುಲರ್ ಅನ್ನು ತೆಗೆದುಕೊಂಡು, ನಾನು ಹೇಳದ್ನ ಎಲ್ಲರೂ ಸರಿಯಾಗಿ ಕೇಳ್ಕೊಳ್ಳಿ. ರಿಪಬ್ಲಿಕ್ ಡೇ ಬರ್ತಾ ಇದೆ ಅಲ್ವಾ? ಅದಕ್ಕೆ ನಮ್ಮ ಸ್ಕೂಲಲ್ಲಿ ಕೆಲವೊಂದು ಪ್ರೋಗ್ರಾಮ್ಗಳು, ಕಾಂಪಿಟೇಷನ್ಗಳು ಇದೆ. ಅದಕ್ಕೆ ಹೆಸರನ್ನು ಕೊಡುವವರು PT ಸರ್ ಜೊತೆ ಕೊಡಿ. ಹೀಗೆ ಮಕ್ಕಳೆಲ್ಲ ಸಂತೋಷದಿಂದ, ನಾನು ರನ್ನಿಂಗ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ನಾನು ರಂಗೋಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ನಾನು ಖೋಖೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅವರೊಳಗೆ ಅವರು ಮಾತಾಡ್ತಾ ಇದ್ರು. ಏನಿವರು ಇಷ್ಟೊಂದು ಸಂತೋಷ ಪಡ್ತಾ ಇದ್ದಾರೆ? ಇವರು ಗಲಾಟೆಗೆ ಇವ್ರು ಯಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡದ ಹಾಗೆ ನಾನ್ ನೋಡ್ತೀನಿ. ಸ್ಕೂಲಲ್ಲಿ ಬೆಲ್ ಆದ ತಕ್ಷಣ ಅವರ ಹೆಸರನ್ನು ಕೊಟ್ಟು ಮಕ್ಕಳು ಮನೆಗೆ ಹೋದ್ರು. ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರು. ಮರುದಿನ ಸ್ಕೂಲಿಗೆ ಬಂದ ತಕ್ಷಣ ಫಸ್ಟ್ ಅವರ್ ಮುಗ್ದ ತಕ್ಷಣ ಮಿಸ್ ಜೊತೆ ಪರ್ಮಿಷನ್ ಕೇಳ್ಬೇಕು. ಯಾರು ಕಾಂಪಿಟೇಷನ್ಗೆ ಇದ್ದೀರೋ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕೇಳ್ಕೋಬೇಕು. ಈ ಕಾಂಪಿಟೇಷನ್ ಅಲ್ಲಿ ಪ್ರತಿಯೊಂದು ಪ್ರೈಸ್ ನಮಗೆ ಬರ್ಬೇಕು. ಅದೇನೋ ಸರಿನೇ, ನಮ್ಗೆ ಹೊಸ ಟೀಚರ್ ಅಲ್ವಾ, ಅವರಿಗೆ ಇದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ. ಅವರಿಗೆ ಗೊತ್ತಾದ್ರೆ ಏನ್ ಹೇಳ್ತಾರೋ ಅಂತ ಭಯ ಆಗ್ತಿದೆ. ಯಾಕೇನೆ ಭಯ? ಅವರಿಗೆ ನಮ್ಮ ಸ್ಕೂಲಲ್ಲಿ ರಿಪಬ್ಲಿಕ್ ಡೇ ಹೇಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ ಅಲ್ವಾ? ಪರ್ಮಿಷನ್ ಕೊಡದೆ ಏನ್ ಮಾಡ್ತಾರೆ? ಹಾಗೆ ಬಿಡದಿದ್ದರೆ ನಾವು ಹೋಗಿ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡೋಣ. ಅಷ್ಟರಲ್ಲಿ ಬೆಲ್ ಆದ ತಕ್ಷಣ ಭವಾನಿ ಟೀಚರ್ ಬೆತ್ತವನ್ನು ತೆಗೆದುಕೊಂಡು ಕ್ಲಾಸ್ ರೂಮಿಗೆ ಬಂದ್ರು. ಏನಿವ್ರು ಬೆತ್ತ ತಗೊಂಡು ಕ್ಲಾಸ್ ರೂಮಿಗೆ ಬರ್ತಿದ್ದಾರೆ? ಇವ್ರ ಜೊತೆ ಹೇಗೆ ಪರ್ಮಿಷನ್ ಕೇಳೋದು? ಎಲ್ಲರೂ ಸೈಲೆಂಟ್ ಆಗಿ ಇದ್ರು. ಬಾಯಿ ತೆಗೆದು ಮಾತಾಡಕ್ಕೇನೆ ಭಯಪಡ್ತಾ ಇದ್ರು. ಭವಾನಿ ಟೀಚರ್ ಪಾಠ ಮಾಡ್ತಾನೆ ಇದ್ರು. ಫಸ್ಟ್ ಅವರ್ ಆಗಿದ ನಂತರ ದಿನೇಶ್ ಎದ್ದು ನಿಂತು, ಟೀಚರ್, ನಾವು ರಿಪಬ್ಲಿಕ್ ಡೇ ಫಂಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ನೀವು ಪರ್ಮಿಷನ್ ಕೊಟ್ರೆ ನಾವು ಪ್ರಾಕ್ಟೀಸಿಗೆ ಹೋಗ್ತೀವಿ. ನಮ್ಮ ಕ್ಲಾಸಿಗೆನೆ ಎಲ್ಲಾ ಪ್ರೈಸ್ ಬರುತ್ತೆ. ಹೌದಾ? ಬಾ ದಿನೇಶ್, ನಿನ್ಗೆ ಪರ್ಮಿಷನ್ ಕೊಡ್ತೀನಿ. ಹೀಗೆ ದಿನೇಶ್ ಅನ್ನು ತಿರುಗಿ ನಿಲ್ಲಲು ಹೇಳಿ ಅವನ ಬೆನ್ನಿಗೆ ಬಾರಿಸಿದ್ರು. ಅದರಿಂದ ಮಕ್ಕಳೆಲ್ಲ ಪ್ರಿನ್ಸಿಪಲ್ ರೂಮಿಗೆ ಹೋದ್ರು. ಭವಾನಿ ಮಿಸ್ ಪ್ರಾಕ್ಟೀಸಿಗೆ ಬಿಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರು. ಪ್ರಿನ್ಸಿಪಲ್ ಭವಾನಿ ಮಿಸ್ ಅನ್ನು ಕರೆದು, ಮೇಡಮ್, ಎವ್ರಿ ಇಯರ್ ನಮ್ಮ ಸ್ಕೂಲಲ್ಲಿ ರಿಪಬ್ಲಿಕ್ ಡೇ ಫಂಕ್ಷನ್ ಮಾಡ್ತೀನಿ. ನೀವು ಪರ್ಮಿಷನ್ ಕೊಡದಿದ್ರೆ ಹೇಗೆ ಮಕ್ಕಳು ಪ್ರಾಕ್ಟೀಸಿಗೆ ಹೋಗ್ತಾರೆ? ಹಾಗೆ ಅಲ್ಲ ಸರ್, ಇನ್ನು 2 ತಿಂಗಳಲ್ಲಿ ಮಕ್ಕಳಿಗೆ ಎಕ್ಸಾಮ್ ಬರ್ತಿದೆ. ಇವಾಗ ಇವರು ಪ್ರಾಕ್ಟೀಸ್ ಅಂತ ಹೋದ್ರೆ ಹೇಗೆ ಸರ್ ಪಾಠ ಕೇಳೋದು? ಮೊದ್ಲೇ ಇವರಿಗೆ ತುಂಬಾ ಸಿಲೆಬಸ್ ಪೆಂಡಿಂಗ್ ಇದೆ. ಅದ್ರಲ್ಲೂ ಇವರೀಗ ಇವಾಗ ಪ್ರಿಪರೇಟರಿ ಎಕ್ಸಾಮ್ ಬೇರೆ ಮಾಡ್ಬೇಕು. ನೀವು ಹೇಳೋದ್ ಕೂಡ ನಿಜಾನೇ ಮೇಡಮ್. ಆದ್ರೆ ನಮ್ಮ ಸ್ಕೂಲಿಗೆ ಪ್ರತಿ ವರ್ಷ BO ಬರ್ತಾರೆ. ಅವ್ರ ಕೈಯಿಂದನೇ ಫ್ಲಾಗ್ ಹಾಸ್ಟ್ ಕೂಡ ಮಾಡ್ತಾರೆ. ಈ ಮಕ್ಕಳು 10th ಕ್ಲಾಸ್, ಇವರೇ ಅದ್ರಲ್ಲಿ ಭಾಗವಹಿಸದೇ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ? ಬೇಕಾದ್ರೆ ಸ್ಪೆಷಲ್ ಕ್ಲಾಸ್ ತಗೊಂಡು ಪೋರ್ಷನ್ಸ್ ನ ಕವರ್ ಮಾಡಿ. ಹಾಗೆ ಹೇಳಿ ಪ್ರಿನ್ಸಿಪಲ್ ಅವರ ಕೆಲಸವನ್ನು ಮಾಡಲು ಆರಂಭಿಸಿದ್ರು. ಭವಾನಿ ಟೀಚರ್ ಹೊರಗಡೆ ಬಂದ್ರು. ಭವಾನಿ ಟೀಚರ್ಗೆ ತುಂಬಾನೇ ಕೋಪ ಬಂತು. ಏನು, ಇವರಿಗೆ ಇಷ್ಟು ಚೆನ್ನಾಗಿ ಹೇಳಿದ್ರು ಕೂಡ ನನ್ ಮೇಲೇನೆ ಕಂಪ್ಲೇಂಟ್ ಮಾಡ್ತಾರೆ? ಓ, ಪ್ರಾಕ್ಟೀಸ್ ಮಾಡ್ತಾರಾ? ಪ್ರಾಕ್ಟೀಸು ಮಾಡ್ಲಿ. ಇವ್ರು ಹೇಗೆ ಪ್ರಾಕ್ಟೀಸ್ ಮಾಡ್ತಾರೆ, ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಾನ್ ನೋಡ್ತೀನಿ. ರಿಪಬ್ಲಿಕ್ ಡೇ ಬರ್ತಾ ಇದ್ದಂಗೆ ಮಕ್ಕಳು ತುಂಬಾ ಸಂತೋಷವಾಗಿದ್ರು. ನನ್ನ ಸಿಂಗಿಂಗ್ಗೆ ಫಸ್ಟ್ ಪ್ರೈಸ್ ಬರ್ತದೆ ನೋಡು, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀನಿ. ಮಾಡ್ಲಿಕ್ಕೋಸ್ಕರ ರಾತ್ರಿ ಮನೆಯಲ್ಲಿ ಏನೇನೋ ಮಾಡಿದೀನಿ. ಚೆನ್ನಾಗಿ ವಾಯ್ಸ್ ಬರುತ್ತೆ. ಚಳಿಗಾಲ ಕೂಡ ಅಲ್ವಾ, ಎಲ್ಲಿ ವಾಯ್ಸ್ ಬರೋದಿಲ್ಲ ಅಂತ ಎದುರ್ತಾನೆ ಇದ್ದೆ.
ಹಾ, ನಾನ್ ಕೂಡ ನನಗೆ ಬಟ್ಟೆ ಬೇಕು ಅಂತ ನೈಟು ಟೈಲರ್ ಹತ್ರ ಹೋಗಿದ್ದೆ. ಇವತ್ತು ಫಂಕ್ಷನಿಗೆ ಬಟ್ಟೆ ಬೇಕಲ್ವಾ, ಅದಕ್ಕೇನೆ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ BO ಸರ್ ಬರ್ತಾರೆ, ಫ್ಲಾಗ್ ಹಾಸ್ಟ್ ಮಾಡ್ತಾರೆ. ಹೀಗೆ ಕೂಡ ಡೆಲ್ಲಿಯಲ್ಲಿ ಫ್ಲಾಗ್ ಹಾಸ್ಟ್ನ ನೇರವಾಗಿ ನೋಡ್ಬೇಕು ಅಂತ ಆಸೆ ಕಣೋ. ಲೈಫಲ್ಲಿ ಒಂದ್ಸಲ ಆದ್ರೂ ಅದನ್ನ ನೋಡ್ಲೇಬೇಕು. ನಿನ್ನ ಕನ್ಸು ಆಮೇಲೆ ಈಡೇರ್ಲಿ, ಮೊದ್ಲು ಇವಾಗ BO ಸರ್ ಬರ್ತಾರೆ, ಅವರಿಗೆ ವಿಶ್ ಮಾಡ್ಬೇಕು ಬಾ. BO ಅವರು ಬಂದ ತಕ್ಷಣ ಅವರಿಗೆ ವಿಶ್ ಮಾಡಿ ಎಲ್ಲರೂ ಫ್ಲಾಗ್ ಹಾಸ್ಟ್ ಮಾಡಿದ್ರು. ಹೀಗೆ ಮುಖ್ಯ ಅತಿಥಿಗಳಿಂದ ಸ್ಪೀಚ್ ಎಲ್ಲ ಆದ ನಂತರ ಎಲ್ಲರೂ ಕಲ್ಚರಲ್ ಪ್ರೋಗ್ರಾಮಿಗೋಸ್ಕರ ರೆಡಿ ಆಗ್ತಿದ್ರು. ಏನು, ನೀವು ಈ ಹ್ಯಾಂಡ್ ಬ್ಯಾಗ್ ನ ಬಿಡ್ತಾನೆ ಇಲ್ಲ? ಏನೋ ಅದ್ರಲ್ಲೇ ಚಿನ್ನ ಇಟ್ಟಿರುವ ಹಾಗೆ ಕೈನ ಅದ್ರ ಮೇಲೇನೆ ಇಟ್ಕೊಂಡಿದ್ದೀರಾ. ಏನು ಬ್ಯಾಗಲ್ಲಿ ಅಂತದ್ದು ಏನಿಟ್ಟಿದ್ದೀರಾ? ಹೌದೌದು, ನೀವೇನೋ ದೊಡ್ಡದಾಗಿ ತೆಗೆದು ಕೊಟ್ಟಿದ್ದೀರಾ ಅಲ್ವಾ, ಅದಕ್ಕೆ ಬ್ಯಾಗ್ ಒಳಗೆ ಇಟ್ಕೊಂಡಿದ್ದೀನಿ. ಸುಮ್ನೆ ಇರಿ ಮೇಡಮ್, ಈ ಬ್ಯಾಗ್ನ ಅಲ್ಲಿ ಇಲ್ಲಿ ಇಟ್ಬಿಟ್ರೆ ಆಮೇಲೆ ಮಕ್ಕಳು ಬ್ಯಾಗ್ ಅಲ್ಲಿ ಕೈ ಹಾಕಿ ಏನೇನೋ ತೆಗ್ದು ಬಿಡ್ತಾರೆ. ಆಮೇಲೆ ವಸ್ತುಗಳು ಕಾಣದೆ ಹೋದ್ರೆ ನಂದು ತಾನೆ, ಅದಕ್ಕೇನೆ ಹೆಗ್ಲಿ ಮೇಲೆನೆ ಹಾಕೊಂಡಿದ್ದೀನಿ. ಭವಾನಿ ಅಲ್ಲಿಂದ ಕಲ್ಚರಲ್ ಪ್ರೋಗ್ರಾಮಿಗೆ ರೆಡಿ ಆಗ್ತಾ ಇರುವ ಮಕ್ಕಳ ಬಳಿ ಬಂದ್ಲು. ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂತ ಸ್ನೇಹ ರೆಡಿ ಆಗಕ್ಕೆ ಹೋಗ್ತಾ ಇರುವಾಗ ಅವಳು ಹೋಗುವ ದಾರಿಯಲ್ಲಿ ಮುಳ್ಳುಗಳನ್ನ ಹಾಕಿದ್ರು. ಅಮ್ಮ, ಮುಳ್ಳು ಚುಚ್ಬಿಡ್ತು. ಅಯ್ಯೋ, ಡ್ಯಾನ್ಸ್ ಮಾಡ್ಬೇಕಲ್ಲ, ನಡಿಯಕ್ಕೆ ಆಗ್ತಿಲ್ಲ. ಎಲ್ಲರೂ ಸ್ನೇಹ ಬಳಿ ಬಂದ್ರೆ ಭವಾನಿ ಟೀಚರ್ ಆ ಕಡೆ ಹೋಗಿ ಸ್ನೇಹನ ಬಾಟಲಿಗೆ ಏನೋ ಕೆಮಿಕಲ್ ಮಿಕ್ಸ್ ಮಾಡಿದ್ರು. ಅದ್ರಿಂದ ಅವಳು ಮಾತಾಡ್ಲಿಕ್ಕೆ ತುಂಬಾನೇ ಕಷ್ಟಪಟ್ಲು. ದಿನೇಶ್ ಹಾಕುವ ಸೂವಿಗೆ ಆಯಿಲ್ ಹಾಕಿದ್ರು. ಆನಂತರ ಸುರೇಶ್ ಹಾಕುವಂತಹ ಟೀ ಶರ್ಟಿಗೆ ಚೇಳನ್ನು ತೆಗೆದುಕೊಂಡು ಬಂದು ಬಿಟ್ರು. ಟೀಚರ್ ಹೀಗೆ ಮಾಡಿರುವುದನ್ನು ಯಾರೂ ನೋಡ್ಲಿಲ್ಲ. ಸ್ನೇಹ ಎದ್ದು ನಿಂತ ನಂತರ ಸ್ನೇಹನಿಗೆ ಸ್ವಲ್ಪ ಟೈಮ್ ಕೊಟ್ಟು ಮೊದಲು ಸಿಂಗಿಂಗ್ ಕಾಂಪಿಟೇಷನ್ ನ ಆರಂಭಿಸೋಣ. ಸ್ನೇಹ ಹೋಗಿ ಸ್ವಲ್ಪ ವಾಟರ್ನ ಕುಡಿದು ಆನಂತರ ಹಾಡೋಣ ಅಂತ ಬಂದ್ಲು. ಅಯ್ಯೋ, ನನ್ ವಾಯ್ಸೇ ಬರ್ತಾ ಇಲ್ವಲ್ಲ. ಹೀಗೆ ವಾಮಿಟಿಂಗ್ ಮಾಡ್ಕೊಂಡ್ಲು ಸ್ನೇಹ. ಪಕ್ಕದಲ್ಲೇ ರನ್ನಿಂಗ್ ಅಂತ ಹೋಗ್ತಾ ಇದ್ದ ದಿನೇಶ್ ಕಾಲು ಜಾರಿ ಕೆಳಗಡೆ ಬಿದ್ದ. ಸುರೇಶ್ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂತ ಹೋದಾಗ ಚೇಳು ಅವನನ್ನು ಕಚ್ಚಿಬಿಡ್ತು. ಅಯ್ಯೋ ಸರ್, ನನ್ನ ಚೇಳು ಕಚ್ಚಿಬಿಡ್ತು. ಅದನ್ನು ನೋಡಿ ಭವಾನಿ ಟೀಚರ್ ತುಂಬಾನೇ ಸಂತೋಷ ಪಡ್ತಿದ್ರು. ಒಂದೇ ಸಲ 10th ಕ್ಲಾಸ್ ಮಕ್ಕಳಿಗೆ ಹೀಗೆ ಒಟ್ಟಿಗೆ ನಡೀತಿದೆ. BO ಸರ್ ಬರ್ತಾ ಇದ್ದಾರೆ ಅಂತ CCನ ಅಳವಡಿಕೆ ಮಾಡಿದ್ದೆ ಅಲ್ವಾ, ಹೋಗಿ ಒಂದ್ಸಲ CC ಫುಟೇಜ್ ನ ಚೆಕ್ ಮಾಡ್ತೀನಿ. ಮಕ್ಕಳಿಗೆ ಕಷ್ಟ ಆಗ್ಬೇಕು ಅಂತ ಬೇರೆ ಮಕ್ಕಳು ಮಾಡಿರ್ಬೇಕು. ಹೀಗೆ CC ಫುಟೇಜ್ ನ ಚೆಕ್ ಮಾಡಿದ್ರು. ಅದ್ರಲ್ಲಿ ಭವಾನಿ ಟೀಚರ್ ಮಾಡಿದ ಕೆಲಸ ಎಲ್ಲವೂ ಇತ್ತು. ತಕ್ಷಣ ಪ್ರಿನ್ಸಿಪಲ್ ಭವಾನಿ ಟೀಚರ್ನ ಕರೆದ್ರು. ಯಾಕೆ ಮೇಡಮ್, ಮಕ್ಕಳಿಗೆ ತೊಂದರೆ ಕೊಟ್ರಿ? ನಾನ್ ಅವರಿಗೆ ಪ್ರಾಕ್ಟೀಸಿಗೆ ಬಿಡ್ಲಿಲ್ಲ ಅಂತ ನನ್ ಮೇಲೇನೆ ಕಂಪ್ಲೇಂಟ್ ಮಾಡಿದ್ರು. ನನ್ ಜೊತೆನೆ ಸ್ವಲ್ಪ ಹೊತ್ತು ಕೇಳಿದ್ರೆ ನಾನೇ ಬಿಡ್ತಿದ್ದೆ. ನಿಮ್ ಜೊತೆ ಬಂದು ಕಂಪ್ಲೇಂಟ್ ಮಾಡುವ ಅವಶ್ಯಕತೆ ಏನಿತ್ತು? ಅದಕ್ಕೇನೆ ಕೋಪದಿಂದ ಹೀಗೆ ಮಾಡಿದೆ. ನಿಮಗೆ ಮೊದ್ಲೇ ಹೇಳಿಲ್ವಾ ಮೇಡಮ್, ನಮ್ಮ ಸ್ಕೂಲಲ್ಲಿ ರಿಪಬ್ಲಿಕ್ ಡೇ ಫಂಕ್ಷನ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಅಂತ? ನಿಮಗೆ ಕೋಪ ಬಂದಿದ್ರೆ ಆ ಮಕ್ಕಳನ್ನ ಕರೆದು ಮಾತಾಡ್ಬೋದಾಗಿತ್ತಲ್ವಾ? ಹೀಗೆ ಪ್ರೋಗ್ರಾಮ್ನ ಯಾಕೆ ನಾಶ ಮಾಡಿದ್ರಿ? ಮಕ್ಕಳಿಗೆ ಇದ್ರಿಂದ ನಡಿಬಾರ್ದೇನಾದ್ರೂ ನಡೆದಿದ್ರೆ ಯಾರು ಅವರ ಪೇರೆಂಟ್ಸಿಗೆ ಸಮಾಧಾನ ಹೇಳೋದು? ನೀವು ವೆಲ್ ಕ್ವಾಲಿಫೈ, ಮಕ್ಕಳ ಜೊತೆ ಚೆನ್ನಾಗಿ ಇರ್ತೀರಾ ಅಂತಾನೆ ನಿಮ್ಗೆ ಈ ಕೆಲಸ ಕೊಟ್ಟಿದ್ದು. ಒಳ್ಳೆ ಕೆಲಸದಲ್ಲಿ ಈ ರೀತಿ ಮಾಡಿದ್ರೆ ಹೇಗೆ ಮೇಡಮ್? ನೀವು ಇವಾಗ್ಲೇ ನಿಮ್ಮ ಕೆಲಸವನ್ನು ರಾಜೀನಾಮಾ ಮಾಡ್ಕೊಂಡೋಗಿ. ಪ್ರಿನ್ಸಿಪಲ್ ಹೀಗೆ ಹೇಳಿದಾಗ ಭವಾನಿ ಟೀಚರ್ ಅಳ್ತಾ ಇದ್ರು. ಅಷ್ಟರಲ್ಲಿ ಸ್ವಲ್ಪ ಸರಿಯಾದ ಸ್ನೇಹ ಅಲ್ಲಿಗೆ ಬಂದು, ಬೇಡ ಸರ್, ಮೇಡಮ್ನ ಹೀಗೆ ನೀವು ಸ್ಕೂಲಿಂದ ತೆಗ್ದಾಕ್ಬೇಡಿ. ಇವರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಸರ್. ನಾವೇ ಇವ್ರ ಜೊತೆ ಚೆನ್ನಾಗಿ ಇರ್ಲಿಲ್ಲ ಸರ್. ಕ್ಷಮಿಸಿ ಸರ್, ಇನ್ ಮುಂದೆ ಈ ರೀತಿ ಕೆಲ್ಸನ ನಾನು ಯಾವತ್ತೂ ಮಾಡೋದಿಲ್ಲ. ರಾಮಮೂರ್ತಿ ಅಂಜಲಿ ಸೇರಿ ಟೌನ್ನಲ್ಲಿ ಅವರಿಗಿರುವ ಡೆಕೋರೇಷನ್ ಶಾಪ್ನ ನೋಡ್ಕೊಳ್ತಾ ಇದ್ರು. ಅಪ್ಪ, ಕ್ರಿಸ್ಮಸ್ ಬರ್ತಾ ಇದೆ ಅಲ್ವಾ, ಕ್ರಿಸ್ಮಸ್ ಡೆಕೋರೇಷನ್ಗೆ ಬೇಕಾದ ಥಿಂಗ್ಸ್ನ ನಾವು ತಗೊಂಬರ್ಬೇಕಲ್ವಾ? ತಗೊಂಡ್ ಬಂದಿದ್ದೀನಮ್ಮ, ಅದು ಬ್ಯಾಗ್ ಒಳಗಿದೆ. ಎಲ್ಲರಿಗೆ ಕಾಣುವ ಹಾಗೆ ಹೊರಗಡೆ ಇಡಬೇಕು. ಅದು ಮಾತ್ರ ಅಲ್ಲಪ್ಪ, ಇಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ಗೆ ಬೇಕಾದ ಥಿಂಗ್ಸ್ ಸಿಗುತ್ತೆ ಅಂತ ಬೋರ್ಡ್ ಕೂಡ ಇಡ್ಬೇಕು. ಹಳೆ ಬೋರ್ಡು ಇದೆ ಅಲ್ವಮ್ಮ, ಅದನ್ನೇ ಕ್ಲೀನ್ ಮಾಡಿ ಹೊರಗಡೆ ಇಟ್ರೆ ಆಯ್ತು. ಸರಿ ಅಪ್ಪ, ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ. ನಾನಿದ್ದೀನಲ್ವಾ, ಅದು ಎಲ್ಲಿದೆ ಅಂತ ಹುಡುಕಿ ಎಲ್ಲನೂ ಸರಿ ಮಾಡ್ತೀನಿ. ನೀವು ಮೊದಲು ಹೋಗಿ ರೆಸ್ಟ್ ಮಾಡಿ. ಸರಿ ಅಮ್ಮ, ನಾನು ಮನೆಗೆ ಹೋಗ್ತೀನಿ. ಹೀಗೆ ರಾಮಮೂರ್ತಿ ಆ ಶಾಪಿಂದ ಹೊರಗೆ ಬಂದು ಅಲ್ಲೇ ಟೌನಲ್ಲಿ ಇರುವ ಅವರ ಮನೆಗೆ ಬಂದ್ರು. ಮನೆಯಲ್ಲಿ ಟೇಬಲ್ ಮೇಲೆ ಪೂರಿ, ಸ್ವಲ್ಪ ಅನ್ನ, ಸ್ವಲ್ಪ ದಾಲ್ ಇಟ್ಟಿರೋದ್ನ ನೋಡಿ ಆಗ ರಾಮಮೂರ್ತಿ ಗೋಡೆಯ ಮೇಲಿರುವ ತನ್ನ ಹೆಂಡತಿಯಾದ ಅಪರ್ಣನ ಫೋಟೋ ಮುಂದೆ ಬಂದು ನಿಂತು, ನೋಡ್ದ ಅಪರ್ಣ, ನೀನು ಮಗಳನ್ನು ತಾಯಿಯ ಹಾಗೆ ನೋಡ್ಕೋಬೇಕು ಅಂತ ಹೇಳ್ದೆ, ಆದ್ರೆ ಮಗಳು ನನಗೆ ತಾಯಿಯಾಗಿ ಇದ್ದಾಳೆ. ನನಗೆ ಇಷ್ಟವಾದ ಎಲ್ಲ ಅಡುಗೆಯನ್ನು ಮಾಡಿಕೊಟ್ಟು ನನ್ನ ಒಬ್ಳು
ತಾಯಿಯಾಗೆ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾಳೆ. ಈ ಮನೆನ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ. ಆದ್ರೆ ಮದುವೆ ಅಂತ ಬಂದ್ರೆ ಬೇಡ ಅಂತ ಹೇಳ್ತಾಳೆ. ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ತನ್ನ ಸೋದರಳಿಯನಾದ ಕಿಶೋರ್ ಅಲ್ಲಿಗೆ ಬಂದ. ಇಬ್ಬರು ಕೂತು ಮಾತಾಡ್ತಾ ಇದ್ರು. ಇವೆಂಟ್ ಆರ್ಗನೈಸರ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರುವ ಮೇಘನಾ ತನ್ನ ಆಫೀಸಲ್ಲಿ ಕೂತ್ಕೊಂಡು ಅವಳತ್ರ ಕೆಲಸ ಮಾಡ್ತಿರುವ ಸುಧಾ, ಮಹೇಶ್, ಶೇಖರ್ ಜೊತೆ ಮಾತಾಡ್ತಿದ್ಲು. ಸುಧಾ, ಮಹೇಶ್, ಶೇಖರ್, ರಿಚ್ ಪಾರ್ಥಸಾರಥಿ ನಮಗೆ ಕ್ರಿಸ್ಮಸ್ ಡೆಕೋರೇಷನ್ ಬಗ್ಗೆ ಹೇಳಿದಾರೆ ಅಲ್ವಾ? ಅದೇನಾದ್ರೂ ನೋಡಿದ್ರಾ? ಮೇಡಮ್, ನೀವು ಕೂಡ ರಿಚ್ ತಾನೆ? ಆರಾಮವಾಗಿ ಮದ್ವೆ ಮಾಡ್ಕೊಂಡು ಅಮೆರಿಕದಲ್ಲಿ ಸೆಟ್ಲ್ ಆಗ್ಬೋದಾಗಿತ್ತಲ್ಲ. ಯಾಕೆ ಮೇಡಮ್ ಇವೆಂಟ್ ಆರ್ಗನೈಸರ್ ಆಗಿ ಲೈಫ್ ಲೀಡ್ ಮಾಡ್ಕೊಂಡು ಇಲ್ಲಿ ಕಷ್ಟಪಟ್ಕೊಂಡಿದ್ದೀರಾ? ಏನ್ ಸುಧಾ, ಈ ಮಂತ್ ಸ್ಯಾಲರಿ ಬೇಡ್ವಾ? ಹೀಗೆ ಮೇಘನಾ ಕೇಳಿದಾಗ ಸುಧಾ, ಅಯ್ಯೋ ಮೇಡಮ್, ನನ್ನ ಉದ್ದೇಶ ಅದಲ್ಲ. ನನಗಂತೂ ಅರ್ಥ ಆಯ್ತು ಕಣೆ ಸುಧಾ. ಸರಿ, ಇನ್ಮುಂದೆ ನೀನು ಕೆಲ್ಸಕ್ ಬರ್ಬೇಡ. ಈ ಮಂತ್ ಸ್ಯಾಲರಿನ ಕೊಟ್ ಕಳಿಸ್ತೀನಿ. ನಾಳೆಯಿಂದ ಬೇರೆ ಕಡೆ ಕೆಲ್ಸ ಹುಡುಕೋ. ಹೀಗೆ ಮೇಘನಾ ಹೇಳಿದಾಗ ಸುಧಾ ಬೇಡಿಕೊಂಡ್ಲು. ಸಾರಿ ಮೇಡಮ್, ನೀವಂತೂ ಮದ್ವೆಗೆ ಒಪ್ಕೊಳ್ತಾ ಇಲ್ಲ. ಆದ್ರೆ ಸರ್ ಮಾತ್ರ ನನ್ನ ಕರೆದು ನಿಮಗೆ ಪದೇ ಪದೇ ಅಮೆರಿಕಾ ಮ್ಯಾರೇಜ್ ಬಗ್ಗೆ ಎಲ್ಲ ಹೇಳ್ತಾ ಇರ್ಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ರು. ಸರ್ ನನ್ಗೆ ಹೇಳಿದ್ರಿಂದನೇ ನಾನ್ ನಿಮಗೆ ಹೇಳ್ದೆ. ಸರ್ ಹೇಳದಿದ್ರೆ ನನಗ್ ಬೈತಾರೆ, ನಿಮಗೆ ಹೇಳಿದ್ರೆ ನೀವು ನನ್ನ ಬೈತೀರಾ. ನಾನ್ ಏನ್ ಮೇಡಮ್ ಮಾಡೋದು? ಓಹೋ, ಇದೆಲ್ಲ ಡ್ಯಾಡಿನೇ ಮಾಡ್ತಾ ಇರೋದಾ? ಸರಿ ಸರಿ, ಇದ್ನ ಸೈಡಿಗಿಡು, ಆಮೇಲೆ ಮಾತಾಡೋಣ. ಇಟ್ಟೆ ಮೇಡಮ್. ಶೇಖರ್, ಮಹೇಶ್, ಪಾರ್ಥಸಾರಥಿಯವರು ಹೇಳಿರುವ ಹಾಗೆ ಕ್ರಿಸ್ಮಸ್ ಡೆಕೋರೇಷನ್ಗೆ ಏನ್ ಮಾಡ್ಬೇಕು ಅಂತ ನೋಡಿದ್ರಾ? ಏನಾದ್ರೂ ಹೊಸ ಟೆಕ್ನಿಕ್ನ ಯೂಸ್ ಮಾಡ್ಬೋದಾ? ಇಲ್ಲ ಮೇಡಮ್, ಪ್ರತಿ ಇವೆಂಟ್ನ ನೀವೇ ತಾನೇ ಡಿಸೈನ್ ಮಾಡೋದು. ಇವಾಗ ಏನ್ ಮೇಡಮ್ ನೀವು ನಮ್ನ ಕೇಳ್ತಾ ಇದ್ದೀರಾ? ನನ್ನ ತಲೆಗೆ ಯಾವ ನ್ಯೂ ಡಿಸೈನ್ ಗೊತ್ತಿಲ್ಲ ಅಂತ ತಾನೆ ಶೇಖರ್ ನಿಮ್ ಜೊತೆ ಕೇಳಿದ್ದು. ಮೇಘನಾ ಕೋಪದಿಂದ ಮಾತನಾಡಿದಾಗ ಮಹೇಶ್ ಶೇಖರ್ ಏನೂ ಮಾತನಾಡಲಿಲ್ಲ. ಹೀಗೆ ಮೇಘನಾ ಕೂಡ ಮೌನವಾದ್ಲು. ಅಂಜಲಿ ಶಾಪ್ಗೆ ಒಬ್ರು ಚರ್ಚ್ ಫಾದರ್ ಬಂದಿದ್ರು. ಕೂತ್ಕೊಳ್ಳಿ ಫಾದರ್, ನಾನೋಗಿ ಟೀ ತಗೊಂಬರ್ತೀನಿ. ಇವಾಗ ಬೇಡ ಅಂಜಲಿ, ರಾಮಮೂರ್ತಿ ತಂದೆ ಮನೆಗೆ ಹೋಗಿದ್ದಾರೆ ಫಾದರ್. ಹೌದು, ಏನ್ ಬೇಕು ಹೇಳಿ. ಅದೇ ಅಮ್ಮ, ಕ್ರಿಸ್ಮಸ್ ಬರ್ತಾ ಇದೆ ಅಲ್ವಾ, ನಮ್ ಜೊತೆ ಇರುವ ಬಜೆಟಲ್ಲಿ ಚರ್ಚ್ನ ಡೆಕೋರೇಟ್ ಮಾಡ್ಬೇಕು. ಆ ವಿಷಯದ ಬಗ್ಗೆ ತಂದೆ ಜೊತೆ ಮಾತಾಡೋಣ ಅಂತಾನೆ ಬಂದೆ. ನಿಮಗೆ ಗೊತ್ತಲ್ವಾ ಫಾದರ್, ತಂದೆಗೆ ಮೊದಲೇ ಸ್ವಲ್ಪ ಹುಷಾರಿಲ್ಲ. ಅದಕ್ಕೇನೆ ಅವ್ರ ಹೆಲ್ತ್ ಹಾಳಾಗಬಾರ್ದು ಅಂತ ನಾನೇ ಇವಾಗ ಡೆಕೋರೇಟ್ ಬಗ್ಗೆ ಎಲ್ಲ ನೋಡ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಬಜೆಟಲ್ಲಿ ಹೇಳ್ತೀರೋ ಅಷ್ಟು ಬಜೆಟಲ್ಲಿ ರೆಡಿ ಮಾಡಿ ಕೊಡ್ತೀನಿ. ಇನ್ನೊಂದು ವಿಚಾರ ಅಂಜಲಿ, ನಮ್ಮ ಚರ್ಚ್ ಪಕ್ಕನೇ ಒಂದು ಗ್ರೌಂಡ್ ಇದೆ ಅಂತ ಗೊತ್ತಲ್ವಾ? ಗೊತ್ತು ಫಾದರ್. ಆ ಗ್ರೌಂಡಲ್ಲಿ ಪಾರ್ಥಸಾರಥಿ ಎನ್ನುವ ರಿಚ್ ಪರ್ಸನ್ ಕೂಡ ಕ್ರಿಸ್ಮಸ್ ಡೆಕೋರೇಷನ್ನ ಮಾಡ್ತಾ ಇದ್ದಾರೆ. ಇವಾಗ ಅರ್ಥ ಆಯ್ತು ಫಾದರ್. ಇವಾಗ ನೀವ್ ಹೇಳ್ತಾ ಇರೋದು ನಾವು ಅವ್ರಕ್ಕಿಂತ ಕಡಿಮೆ ಬಜೆಟಲ್ಲಿ ನಿಮ್ಗೆ ಡೆಕೋರೇಟ್ನ ಮಾಡ್ಕೊಡ್ಬೇಕು ಅಂತ ಅಲ್ವಾ? ಹಾ, ಗುಡ್. ರಾಮಮೂರ್ತಿನ ಕೇಳ್ದೆ ಅಂತ ಹೇಳಮ್ಮ. ಸರಿ ಫಾದರ್. ಹಾಗೆ ಹೇಳಿ ಅಂಜಲಿ ಹಣವನ್ನು ತೆಗೆದುಕೊಂಡ್ಲು. ಫಾದರ್ ಅಲ್ಲಿಂದ ಹೊರಟೋದ್ರು. 2 ದಿನಗಳ ನಂತರ ಸುಧಾ, ಮೇಘನಾ ಆ ಡೆಕೋರೇಷನ್ ಶಾಪಿಗೆ ಬಂದ್ರು. ಮೇಘನಾ ಆ ಶಾಪಲ್ಲಿರುವ ಅಂಜಲಿಯನ್ನು ನೋಡಿ, ಏ ಪುವರ್ ಅಂಜಲಿ, ನೀನೇನು ಇಲ್ಲಿ? ಓಹೋ, ಈ ಅಂಗಡಿಯಲ್ಲಿ ನೀನೇ ಕೆಲಸ ಮಾಡ್ತಿದ್ದೀಯಾ? ಹೌದು ಮೇಘನಾ, ಹೇಗಿದ್ದೀಯಾ? ಅಂಜಲಿ ಕೇಳಿದಾಗ ಮೇಘನನಿಗೆ ಕೋಪ ಬಂತು. ಏ ಅಂಜಲಿ, ಎಲ್ಲಿ ನಿಮ್ ಓನರ್? ಕರಿ ಅವ್ರನ್ನ. ಬಂದಿರೋ ಕಸ್ಟಮರಿಗೆ ಮರ್ಯಾದೆ ಕೊಡದೆ ಹೀಗೆ ಕರಿಯದಾ? ನಾವೇನಿಲ್ಲಿ ಡೆಕೋರೇಟಿಗೆ ಥಿಂಗ್ಸ್ ತಗೊಳಕ್ಕೆ ಬರ್ಲಿಲ್ಲ. ಹಲೋ ಮೇಘನಾ, ಈ ಶಾಪ್ ನಂದೇ. ನಾನು ನೀನು ರಿಚ್ ಗೆಳತಿಯರೇ. ನೀನು ಹಣದಿಂದ ಮೇಲೆ ಬಂದೆ, ನಾನು ಕಷ್ಟಪಟ್ಟಿ ಓದಿ ಆನಂತರ ಮೇಲೆ ಬಂದೆ. ನಾವಿಬ್ಬರು ಈಕ್ವಲೇ. ಸುಧಾ, ಬಾ ನಾವು ಬೇರೆ ಶಾಪಿಗೆ ಹೋಗೋಣ. ಬೇಡ ಮೇಡಮ್, ನಾವ್ ಇದೇ ಶಾಪಲ್ಲಿ ತಗೊಳ್ಳೋಣ. ನೀವು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳಿ. ಅಂಜಲಿ ನಮ್ಗೆ ಬೇಕಾಗಿರೋದ್ನೆಲ್ಲ ತಂದ್ಕೊಡ್ತಾರೆ. ಆವಾಗ ಅವರು ನಿಮ್ ಕೈ ಕೆಳಗೆ ಕೆಲಸ ಮಾಡುವ ಹಾಗೆ ತಾನೇ ಆಗುತ್ತೆ ಮೇಡಮ್. ಕೂತ್ಕೊಳ್ಳಿ ಮೇಡಮ್. ಹೌದು ಸುಧಾ, ನೀನ್ ಹೇಳದ್ ಕೂಡ ಏನೋ ಕೇಳಲಿಕ್ಕೆ ಚೆನ್ನಾಗಿದೆ. ಇಲ್ಲಿ ನೋಡಿ ಅಂಜಲಿ ಅವರೇ, ನಮ್ ಮೇಡಮ್ ಕೂತ್ಕೊಳ್ಳಕ್ಕೆ ಚೇರ್ ಕೊಡಿ. ಹೀಗೆ ಸುಧಾ ಕೇಳಿದಾಗ ಅಂಜಲಿ ಚೇರ್ನ ಕೊಟ್ಲು. ಮೇಘನಾ ಕೂತ್ಕೊಂಡ್ಲು. ಮೇಘನಾ ಬೇಕಾಗಿರುವ ಲಿಸ್ಟ್ ಕೊಟ್ಲು. ಅಂಜಲಿ ಅದನ್ನು ನೋಡಿದ್ಲು. ಮೇಘನಾ ಸುಧಾ ಮಾತಾಡ್ತಾ ಇರುವಾಗ ಅಂಜಲಿ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಬಂದು ಕೊಟ್ಲು. ಮೇಘನಾ ಅದನ್ನು ನೋಡಿದ್ಲು. ಹಣವನ್ನು ಕೂಡ ಅಂಜಲಿಗೆ ಕೊಟ್ಲು. ಇದೆಲ್ಲ ನೀನೇ ತಗೋ ಅಂಜಲಿ, ತಿರುಗಿ ಚೇಂಜ್ ಏನ್ ಕೊಡೋದ್ ಬೇಡ. ಇದು ಸರಿಯಾಗಲ್ಲ, ಇನ್ನಷ್ಟು ಹಣ ಕೂಡ ಬೇಕು, ಅಷ್ಟೊಂದಾಗಿದೆ ಬಿಲ್ಲು. ಹೀಗೆ ಅಂಜಲಿ ಕೇಳಿದಾಗ ಮೇಘನಾ ಇನ್ನಷ್ಟು ಹಣವನ್ನು ಕೊಟ್ಲು. ಅಂಜಲಿ, ನಿನ್ನ ನೋಡುವಾಗ ಬೇಜಾರಾಗ್ತಿದೆ. ನಿನ್ನ ಬಡತನ ಇನ್ನೂ ಕೂಡ ಹೋಗ್ಲಿಲ್ಲ ನೋಡು.
ಹೋಗ್ಬೇಕು ಅಂತ ಕೂಡ ನಾನು ಕೇಳಲಿಲ್ಲ ಮೇಘನಾ. ಅಂಜಲಿ, ನೀನು ಡೆಕೋರೇಷನ್ ಕೂಡ ಮಾಡ್ತೀಯಂತೆ? ನಿನಗೆ ಬೇಕಂದ್ರೆ ಹೇಳು ಮೇಘನಾ, ಮಾಡ್ಕೊಡ್ತೀನಿ. ಹಣ ಏನು ಬೇಡ, ನಾವು ಫ್ರೆಂಡ್ಸ್ ಅಲ್ವಾ. ಚರ್ಚಿಗೆ ಡೆಕೋರೇಷನ್ ಮಾಡ್ತೀಯಂತೆ, ವಿಷಯ ಗೊತ್ತಾಯ್ತು? ಹೌದು ಮೇಘನಾ, ಚರ್ಚಿಗೆ ನಾನೇ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ನಡೆಯುತ್ತೆ. ಹುಚ್ಚು ಅಂಜಲಿ, ಫಂಕ್ಷನ್ ತುಂಬಾ ಜೋರಾಗಿ ನಡೆಯುತ್ತೆ ಅಂತ ಹೇಳ್ತೀಯಲ್ಲ, ಆ ಜೋರು ನಿನ್ನ ಹಣದಲ್ಲಿಲ್ಲ, ಅದು ನನ್ನತ್ರ ಇರುವ ಹಣದಲ್ಲಿದೆ. ನಾಳೆ ನಾನ್ ಡೆಕೋರೇಟ್ ಮಾಡ್ತೀನಲ್ಲ, ಅದ್ರಲ್ಲಿರುತ್ತೆ. ಅದು ಯಾವಾಗ್ಲೂ ನಿನ್ಗೆ ಅರ್ಥ ಆಗಲ್ಲ. ಹಾಗೆ ಹೇಳಿ ಮೇಘನ ಅಲ್ಲಿಂದ ಹೊರಟೋದ್ಲು. ಹೀಗೆ ದಿನಗಳು ಕಳೆಯಿತು. ಬೆಳಿಗ್ಗೆ ಆದ್ರೆ ಕ್ರಿಸ್ಮಸ್. ಅಂಜಲಿ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಚರ್ಚ್ ಒಳಗೆ ಬಂದ್ಲು. ರಾತ್ರಿ ಇಡೀ ಕಷ್ಟಪಟ್ಟು ತನ್ನ ತಂದೆಯ ಸಹಾಯದಿಂದ ಚರ್ಚನ್ನು ಅಲಂಕಾರ ಮಾಡಿದ್ಲು. ಡೆಕೋರೇಟ್ ಮಾಡಿದ ತಕ್ಷಣ ಚರ್ಚಿಗೆ ಒಂದು ಕಲೆಯೇ ಬಂತು. ಚರ್ಚನ್ನು ಸ್ವಲ್ಪ ದೂರದಿಂದ ಮೇಘನ ನೋಡಿ, ವಾರೇವಾ, ಚರ್ಚ್ನ ಎಷ್ಟು ಸೂಪರ್ ಆಗಿ ಡೆಕೋರೇಟ್ ಮಾಡಿದಾಳೆ. ಹಾಗೆ ಅವಳನ್ನೇ ಮರೆತು ಹೇಳ್ಬಿಟ್ಲು. ಆನಂತರ ಎಚ್ಚರವಾಗಿ, ಚಿಚಿ, ನಾನೇನು ಅಂಜಲಿನ ಮೆಚ್ಕೊಳ್ತಾ ಇದ್ದೀನಿ, ನಾನು ಅವಳಕ್ಕಿಂತ ತುಂಬಾ ಜೋರಾಗಿ ಮಾಡ್ತೀನಿ. ಆ ತಕ್ಷಣ ಚರ್ಚ್ ಫಾದರ್ ಬಂದು ಅಂಜಲಿನ ಮೆಚ್ಚಿದ್ರು. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದೀಯ ಅಂಜಲಿ, ನೀನ್ ಇಷ್ಟ ಚೆನ್ನಾಗಿ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನಿನ್ ಜೊತೆ ಒಳ್ಳೆ ಟ್ಯಾಲೆಂಟ್ ಇದೆ. ನನ್ನ ಸಲಹೆ ಏನಂದ್ರೆ, ನೀನ್ ಆ ಶಾಪ್ನ ಬಿಟ್ಬಿಟ್ಟು ಒಂದು ಈವೆಂಟ್ ಕಂಪನಿನ ಆರಂಭಿಸಿ ಮಗಳೇ, ಚೆನ್ನಾಗಿರ್ತೀಯ. ಹಾಗೆ ಹೇಳಿದಾಗ ಮೇಘನ ತನ್ನೊಳಗೆ ತಾನೇ, ಅಯ್ಯೋ, ಇವಳು ಮಾತ್ರ ಈವೆಂಟ್ ಕಂಪನಿನ ಆರಂಭಿಸಿದ್ರೆ ಆಮೇಲೆ ನಾವೆಲ್ಲ ನಡು ರಸ್ತೆಯಲ್ಲಿ ನಿಲ್ಬೇಕು. ಇವಳು ತುಂಬಾ ಟ್ಯಾಲೆಂಟ್ ಇರೋವಳು. ಹಾಗೆ ಹೇಳಿ ಅವರ ಮಾತನ್ನು ಕೇಳ್ಕೊಳ್ತಾ ಇದ್ಲು. ಇಲ್ಲ ಫಾದರ್, ನಾನು ಇರೋ ತನಕ ನಮ್ಮ ತಂದೆನ ನೋಡ್ಕೊಂಡು ಹೀಗೇನೆ ಡೆಕೋರೇಷನ್ ಮಾಡ್ಕೊಂಡಿರ್ತೀನಿ. ನಾನು ಈವೆಂಟ್ ಕಂಪನಿ ಇಟ್ರೆ ನನ್ನ ಫ್ರೆಂಡ್ ಮೇಘನ ಕಂಪನಿ ಲಾಸ್ ಆಗುತ್ತೆ. ಅದಕ್ಕೇನೆ ನಾನು ಯಾವ ರೀತಿ ಕಂಪನಿ ಆಫೀಸ್ನ ಓಪನ್ ಮಾಡ್ಲಿಲ್ಲ. ಅಂಜಲಿ, ನಿಮ್ ತಂದೆ ಮಾಡಿರುವ ಸಹಾಯದಿಂದನೇ ಮೇಘನನ್ ತಂದೆ ಇಷ್ಟು ದೊಡ್ಡ ಕಂಪನಿನ ಇಟ್ಕೊಂಡಿದ್ದಾರೆ ಅಂತ ನೀನ್ ಯಾಕೆ ಮೇಘನನ್ ಜೊತೆ ಹೇಳಲಿಲ್ಲ? ಫಾದರ್ ಹೇಳಿದ ಮಾತನ್ನು ಮೇಘನ ಕೇಳಿದ್ಲು ಸ್ವಲ್ಪ ಆಶ್ಚರ್ಯದಿಂದ. ಏನು, ಅಂಜಲಿ ತಂದೆ ಮಾಡಿರುವ ಸಹಾಯದಿಂದ ನಮ್ಮ ತಂದೆ ಇಷ್ಟು ದೊಡ್ಡ ಕಂಪನಿನ ಇಟ್ಕೊಂಡಿದ್ದಾರಾ? ಈ ವಿಷಯ ನನ್ಗೆ ಗೊತ್ತಾಗ್ಲೇ ಇಲ್ವಲ್ಲ. ಹೌದು ಫಾದರ್, ಮೇಘನ ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಆ ಮಾತು ಕೇಳಿ ಮೇಘನ ತನ್ನ ಮನಸ್ಸಲ್ಲಿ, ತಂದೆ ಕೂಡ ನನಗೆ ಈ ವಿಚಾರದ ಬಗ್ಗೆ ಏನೂ ಹೇಳಲಿಲ್ಲ. ತಂದೆ ಜೊತೆ ಕೇಳ್ತೀನಿ, ಅವ್ರು ಹೇಳೋ ತನಕ ಇವತ್ ಬಿಡೋದಿಲ್ಲ. ಹಾಗೆ ಹೇಳಿ ಹೊರಟೋದ್ಲು. ಕ್ರಿಸ್ಮಸ್ ದಿನದಂದು ಗ್ರೌಂಡ್ ಬಳಿ ಗಿಲ್ಟಿ ಫೀಲಿಂಗ್ ಇಂದ ಮೇಘನ ಸರಿಯಾಗಿ ಡೆಕೋರೇಟ್ ಮಾಡಿಲ್ಲ ಅಂತ ಪಾರ್ಥಸಾರಥಿ ಮೇಘನನ ಬೈತಾ ಇದ್ರು. ಚರ್ಚಲ್ಲಿದ್ದ ಅಂಜಲಿ ಆ ಶಬ್ದವನ್ನು ಕೇಳಿ ಮೇಘನನ ಬಳಿ ಬಂದ್ಲು. ನಡೆದ ವಿಚಾರವನ್ನೆಲ್ಲ ಕೇಳಿ ಮೇಘನನಿಗೆ ಡೆಕೋರೇಟ್ ಮಾಡ್ಲಿಕ್ಕೆ ಅಂಜಲಿ ಸಹಾಯ ಮಾಡಿದ್ಲು. ಇಬ್ಬರು ಜೊತೆ ಸೇರಿ ನಗ್ತಾ ಇದ್ದಾಗ ಫಾದರ್ ಬಂದ್ರು. ಆ ದೇವರು ನಿಮ್ಮೊಳಗಿರುವ ಸಂತೋಷವನ್ನು ನೋಡ್ತಾನೆ ಹೊರತು ನೀವು ರಿಚ್ ಪುವರ್ ಅಂತ ಯಾವ ದೇವರು ಕೂಡ ನಿಮ್ಮನ್ನು ನೋಡುವುದಿಲ್ಲಮ್ಮ. ಇದನ್ನು ನೆನಪಲ್ಲಿಟ್ಕೊಂಡು ಸಂತೋಷವಾಗಿ ಇರಿ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು. ಮೇಘನ ಅಂಜಲಿ ಕೇಕ್ ಅನ್ನು ಕಟ್ ಮಾಡಿ ಸಂತೋಷದಿಂದ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡಿದ್ರು.